ಒಂದ್ ಕಡೆ ಬೆಲೆ ಏರಿಕೆಯ ಬರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ತಲೆದೋರಿದೆ. ರಾಜ್ಯದಲ್ಲಿ ಮಳೆಯಾಗ್ತಾ ಇದ್ದು ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗದೆ ಅನ್ನದಾತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಕ್ಯೂನಲ್ಲಿ ನಿಲ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಮತ್ತೊಂದು ಕಡೆ LPG ಪೂರೈಕೆಯಲ್ಲಿ ವ್ಯತ್ಯಯಾಗಿ ಜನ ಪರದಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೇರಿದೆ. LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಲೆ ಏರಿಕೆಯಾದ್ರೆ ಜನ ಹೇಗೋ ಕಷ್ಟಪಟ್ಟಾದ್ರೂ ಇಂಧನ ಖರೀದಿಸ್ತಾರೆ. ಆದರೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗಿದೆ. ಇಂಧನಕ್ಕಾಗಿ ಜನರು ಕ್ಯೂ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ವಿಜಯನಗರದಲ್ಲಿ ಇಂಧನಕ್ಕಾಗಿ ಅನ್ನದಾತ ಪರದಾಟ. ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲೂ ವ್ಯತ್ಯಯವಾಗಿ ಕೆಲ ಬಂಕ್ಗಳು ಬಾಗಿಲು ಮುಚ್ಚುತ್ತಿವೆ. ಇದರ ಬಿಸಿ ಜನಸಾಮಾನ್ಯರಿಗೂ ತಟ್ಟುತ್ತಿದೆ. ಇತ್ತ ವಿಜಯನಗರ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ಡೀಸೆಲ್ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹಡಗಲಿ ಪಟ್ಟಣದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ರೈತರು ಡೀಸೆಲ್ಗಾಗಿ ಕ್ಯಾನ್ ಹಿಡಿದು ಕ್ಯೂ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಡೀಸೆಲ್ ಸಿಗಲ್ಲ ಅಂತ ಸುದ್ದಿ ಹರಿದಾಡ್ತಿದ್ದಂತೆ ರೈತರು ಸಾಲುಗಟ್ಟಿ ನಿಂತಿದ್ರು. ನಾ ಮುಂದು ತಾ ಮುಂದು ಅಂತ ಡೀಸೆಲ್ಗಾಗಿ ಕ್ಯೂ ಹಚ್ಚಿದ್ರು. ಯಾವಾಗ ರೈತರ ನೂಕುನುಗ್ಗಲು ಶುರುವಾಯಿತೋ ಬಂಕ್ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ರೈತರು ಸಾರ್ವಜನಿಕರಿಗೆ ಪೊಲೀಸರ ಕಾವಲಿನಲ್ಲಿ ಡೀಸೆಲ್ ವಿತರಣೆ ಮಾಡಲಾಗಿದೆ. ಇನ್ನು ಕಳೆದ ವರ್ಷಕ್ಕಿಂತ ರೈತಾಪಿ ವಲಯಕ್ಕೆ ಈ ಬಾರಿ ಇಂಧನದ ಬೇಡಿಕೆ ಹೆಚ್ಚಿದೆ. ಆದರೆ ರೈತರ ಬೇಡಿಕೆಗೆ ತಕ್ಕಂತೆ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡಲು ಬಂಕ್ ಮಾಲೀಕರು ಹೆಣಗಾಡುತ್ತಿದ್ದಾರೆ. ಹಾಸನದ ಆಲೂರಿನಲ್ಲಿ LPG ಸಿಲಿಂಡರ್ಗಾಗಿ ಹೋರಾಟ. ಅತ್ತ ಪೆಟ್ರೋಲ್ ಡೀಸೆಲ್ ಅಭಾವ ತಲೆದೂರಿದ್ರೆ ಇತ್ತ ಹಾಸನ ಜಿಲ್ಲೆಯ ಆಲೂರಿನಲ್ಲಿ LPG ಸಿಲಿಂಡರ್ ಅಭಾವ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ. ಅಡುಗೆ ಅನಿಲ ಸಿಗದೆ ಗ್ರಾಹಕರು ಪ್ರತಿಭಟನೆ ಮಾಡುವಂತಹ ಸ್ಥಿತಿ ಬಂದೊದಗಿದೆ. ಆಲೂರು ಪಟ್ಟಣದಲ್ಲಿ ಗ್ಯಾಸ್ ಬುಕ್ ಮಾಡಿ 2 ತಿಂಗಳು ಕಳೆದರೂ ಸಿಲಿಂಡರ್ ವಿತರಣೆ ಆಗಿಲ್ವಂತೆ. ಗ್ಯಾಸ್ ಅಭಾವದಿಂದ ಏಜೆನ್ಸಿಯಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಹೀಗಾಗಿ ವಿಜಯಲಲಿತಾ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಗ್ರಾಹಕರು ಪ್ರತಿಭಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಪ್ರತಿ ಸಿಲಿಂಡರ್ನ 2,500 ರೂಪಾಯಿಗೆ ಮಾರ್ಕೊಳ್ತಿದ್ದಾರೆ ಅಂತ ಏಜೆನ್ಸಿ ಸಿಬ್ಬಂದಿ, ಡೆಲಿವರಿ ಬಾಯ್ಗಳ ವಿರುದ್ಧ ಜನ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೂ ಮಾಹಿತಿ ಇದ್ರೂ ಕ್ರಮ ಕೈಗೊಳ್ತಿಲ್ಲ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ನೀವು OTP ಕೊಟ್ಟು ಬಿಸ್ಕೆಟ್ ಆಗ್ತಾ ಇದೆ, ಅದನ್ನ ಇದು ಮಾಡಬೇಡಿ. OTP ಕೊಡಬೇಡಿ. ಗ್ಯಾಸ್ ಬಂದ ಸಂದರ್ಭದಲ್ಲಿ ನೀವು OTP ಕೊಡಬೇಕು. ಅದಕ್ಕೆ ಬಿಟ್ಟು ಮುಂಚೆಗೆ ನೀವು OTP ಕೊಟ್ಟು ಇದು ಸಮಸ್ಯೆಗಳು ಕ್ರಿಯೇಟ್ ಆಗಿದೆ. ಆದ್ರೆ ನೀವು ಯಾರು ಮೊದಲು OTP ಕೊಡಬೇಡಿ. ಇವತ್ತು OTP ಕೊಟ್ಬಿಟ್ಟು ತದನಂತರ ನೀವು ಸಿಲಿಂಡರ್ ಪಡಿತಕ್ಕದ್ದು ಅಂತ ಹೇಳಿ ಎಲ್ಲರಿಗೂ ಅರಿವನ್ನು ಮೂಡಿಸಿದ್ದಾರೆ. ಭಾರತ್ ಗ್ಯಾಸ್ ಏಜೆನ್ಸಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಈಗ ಸಪೋಸ್ ಏನ್ ಮಾಡ್ತಾ ಇದ್ರೆ, ನಾನು ಗ್ಯಾಸ್ ಬುಕ್ ಮಾಡಿದೀನಿ. ಈಗ ಗ್ಯಾಸ್ ಬುಕ್ ಮಾಡಿದ್ರೆ ಏನ್ ಮಾಡಿದ್ರು, ವಿತೌಟ್ OTP ಕನ್ಫರ್ಮೇಶನ್ ಮಾಡ್ಕೊಂಡು ಗ್ಯಾಸ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ, ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಗೆ ಕೊಟ್ಟಿದ್ದಾರೆ. ಸೊ ನಾವೀಗ ಗ್ಯಾಸ್ ನ ಬುಕ್ ಮಾಡ್ಬೇಕಂದ್ರೆ ಮತ್ತೆ 45 ಡೇಸ್ ಕೇಳ್ತಾ ಇದೆ. ನಾವು ಬಡವರು ಏನ್ ಮಾಡ್ಬೇಕಂದ್ರೆ ಏನು ತೋಚ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಏನು ಗ್ಯಾಸ್ ಏಜೆನ್ಸಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ಶ್ರೀಯುತ DC ಮೇಡಮ್ ಅಥವಾ ಲತಾ ಕುಮಾರಿ ಮೇಡಮ್ ಅವ್ರ ಹತ್ರ ಕೇಳ್ಕೊತೀವಿ, ಮತ್ತೆ ತಹಶೀಲ್ದಾರ್ ಸಾಹೇಬ್ರ ಹತ್ರ ಕೇಳ್ಕೊತೀವಿ, ಮತ್ತೆ MLA ಸಾಹೇಬ್ರ ಹತ್ರ ಕೇಳ್ಕೊತೀವಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ವಿಧಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಯುದ್ಧದ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಇಂಧನ ಗ್ಯಾಸ್ ಅಭಾವ ತಲೆದೂರಿದೆ. ಈ ಮಧ್ಯೆ ಕೃತಕ ಅಭಾವ ಸೃಷ್ಟಿಸೋದು, ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಿಕೊಳ್ಳುವ ದಂಧೆಯೂ ನಡೆಯುತ್ತಿದೆ. ಇದಕ್ಕೆಲ್ಲ ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಜನಸಾಮಾನ್ಯರ ಸಂಕಷ್ಟವನ್ನ ಪರಿಹರಿಸಿದ್ರೆ ಒಳಿತು. ವಿಜಯನಗರದಿಂದ ಶಿವಾನಂದ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.